ಏನ್ ಕುಳ್ಳ ಸಮಾಚಾರ? ಹೆಂಗಿದದು ಆರೋಗ್ಯ? ಏ ಪರವಾಗಿಲ್ಲ ಕನ್ನಡ, ಪರವಾಗಿಲ್ಲ. ಆಸ್ಪತ್ರೆಗೆ ಹೋಗಿ ಎಲ್ಲರೂ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಈಗ ಆರಾಮಾಗಿ ಇವನಿ. ದುಡ್ಡು ಕಾಸ್ಕರ ಹೆಂಗ್ ಮಾಡಿದ್ರಯ್ಯ? ಇನ್ನೇನು ಮಾಡೋದಣ್ಣ, ಸಾಲ ಸೂಲ ಆಗದೆ ತೀರ್ಸ್ಕೋಬೇಕು. ಏ ಬಿಡು, ಆದ್ರೆ ಆಗ್ಲಿ. ಜೀವಕ್ಕಿಂತ ಏನು ಸಾಲ ಸೋಲ ದೊಡ್ಡದಲ್ಲಾಕತ್ತೆ. ಯಾವ ತೀರ್ಸ್ಕೊಂಡ್ರೆ ಆಯ್ತದೆ. ನಾವು ಗಟ್ಟಿಯಾಗಿದ್ರೆ ಸಾಲ ತೀರ್ಸಿ ಮಾಡ್ಬೋದು. ಇನ್ನೇನ್ ಸಮಾಚಾರ? ಏನ್ ಹಾಕ್ಬೇಕು ಈ ಸಲ ಬೆಳೆಗಳೇ? ಹತ್ತಿ ಹಾಕದ ಅನ್ಕೊಂಡಿನಿ ಕನ್ನಡ. ಹೊಸಿ ಮಳೆ ಬಿದ್ದುಬಿಡ್ಲಿ, ಹತ್ತಿ ಬೀಜನವೇ ಹೊಸಿ ಚೆಂಡೂನು ಹಾಕ್ಬಿಡದ. ಸುಮ್ಮನೆ ಮಿಕ್ತವೆಲ್ಲ ಭಾರಿ ಖರ್ಚು. ಸುಮ್ಮನೆ ಖರ್ಚು ಮಾಡ್ಕೊಂಡು ಕುತ್ಕೊಳಕಾಯ್ಕಿದ ವರ್ಷ 9 ಕಾಲ. ಆರಾಮಾಗಿ ಕುಯ್ಕೊಂಡು ಮಾಡ್ಕೊಂಡಿರ್ಬೋದು ಅಂದ್ಬಿಟ್ಟು ಯೋಚನೆ ಮಾಡೀನಿ. ನೋಡ್ಬೇಕು ಕನ್ನಡ. ಹೆಚ್ಚಾಗಿ ಹೊಲಗಿಲ್ಲ ಇದ್ದಿದ್ರೆ ಒಂದು 4-5 ಎಕರೆ, ಒಂದು 2-3 ಎಕರೆ ಹಂಗಿದ್ರೆ ಒಂದೇ ತವಕ್ಕೆ ಕಬ್ಬು ಇಲ್ಲ ಶುಂಠಿ ಗಿಂಟಿ ಹಾಕ್ಬಿಡ್ಬೋದಾಗಿತ್ತು. ಒಂದೊಂದಿಷ್ಟು ಅಗ್ಲಾದೆ ಎತ್ತಿ ಒಂದೇ ಇಟ್ಕೊಂಡ್ರೆ ಇನ್ನೊಂದು ಮಾಡಿದ್ರೆ ಇನ್ನೊಂದು ಇಟ್ಕಾಕಿಲ್ಲ. ಎಲ್ಲ ಕಲ್ತ್ಕೊಳ್ಳ. ಯಾರ್ದಾದ್ರು ಹೊಲನ ಆ ಗುತ್ತಿಗೆಗರ್ವೇ ಇಲ್ಲ ಭೋಗಿಕರು ಮಾಡ್ಕೋಬೇಕು ತಾನೆ. ಇಲ್ಲ ಏನೋ ವಾರನೋ ಗುತ್ತಿಗೆನೋ ಭೋಗ್ಯನೋ ಏನೋ ಮಾಡ್ಕೊಂಡು ಹೆಂಗೋ ಮಾಡ್ಕೊ ಹೋಗಿದ್ರೆ ಆಯ್ತಿದ್ದಿಲ್ವಾ? ಹಂಗೆ ಅನ್ಕೊಂಡಿದ್ದೆ ಕನ್ನಡ. ನಾನು ಹಂಗೆ ಅನ್ಕೊಂಡಿದ್ದೆ. ಏನಾದ್ರು ಗುತ್ತಿಗೆ ಏನಾದ್ರು ಮಾಡ್ಕೊಳ್ಳೋದ ಇಲ್ಲ ಬೊಗ್ಗೆಕ್ ಮಾಡ್ಕೊಬೋದ, ದುಡ್ಡು ವಾಪಸ್ ಬರ್ತದೆ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅಲ್ಲಿಗಂಟೆ ಹಿಂಗಾಗೋಯ್ತಲ್ಲ. ನಾನು ಸುಧಾರಿಸ್ಕೊಂಡು ಇನ್ನೂ ಸಾಲ ಎಲ್ಲ ತೀರಿಸಿ ಆಮೇಲೆ ಮಾಡ್ಕೊಳ್ಳೋಣ. ಸುಮ್ಮನಿರೋಣ. ಇನ್ನೇನಣ್ಣ ಸಮಾಚಾರ? ಹಟ್ಟಿಗಳ ಚೆನ್ನಾಗಿದ್ದಾರ? ಉಂಕರಪ್ಪ ಎಲ್ಲ ಚೆನ್ನಾಗವ್ರೆ. ಏನಣ್ಣ ಇತ್ತ ಬಂದ್ಬಿಡ್ತೀವಿ ಇವತ್ತು? ನಿನ್ ಕಣ್ಣಲ್ಲ ತಾಳು ಆಸ್ಪತ್ರೆಗೆ ಹೋಗಿದ್ನಲ್ಲ ಹೆಂಗಿದ್ದಾನೆ ಏನು ಅಂತ ಮಾತಾಡ್ಸೋ ತನಕ ಬಂದೆ ಕತೆ. ಒಳ್ಳೆ ದುಡ್ಡು ಗೋರ್ತಿದ್ಯಣ್ಣ ತಿಂಗಳು ತೊಡ್ತಲ್ಲಿ. ಏನ್ ದುಡ್ಡು ಗೋರದು ಕುಳ್ಳ. ಆಗ್ಲಯ್ಯ ಎಲ್ಲ ಕುಯ್ಸಾಕ್ಬಿಟ್ಟೆ. ಎಳ್ನೀರು ಬಂದಿದ್ವಲ್ಲ ರೈಟ್ ಅಂದ್ಬಿಟ್ಟು ಆಗ ಕುಯ್ಸಾಕ್ಬಿಟ್ಟೆ. ಈಗ ನೋಡ್ರೆ ತೆಂಗಿನಕಾಯಿಗೆ ಎಳ್ನೀರ್ಗಿಂತ ಬಾರಿ ರೈಟ್ ಹಾಕಿ ಕುತ್ಕೊಬಿಟ್ಟದೆ. ಈ ನನಗೆ ಈಗ ಅನ್ಸ್ತಾಗ್ಬಿಟ್ಟದೆ. ಅದಕ್ಕೆ ಎಳ್ನೀರ್ನ ಅದಕ್ಕೆ ಕೆಡಿಸ್ಬಿಟ್ಟೆ. ಈಗಲಾರು ಆದ್ರೆ ಒಳ್ಳೆ ದುಡ್ಡು ಆಗೋದಲ್ಲ ಅಂತ. ಏನು ಮಾಡೋಕ್ಕಾಗದು ಬಿಡೋಣ ಸಗಿ. ಏನಾದ್ರು ಮನೆಗೆ ಸಣ್ಣ ಪುಟ್ಟವನ್ನ ಸಿಗ್ತಾವಲ್ಲ. ನಾವಂತೂ ದುಡ್ಡು ಕೊಟ್ಕೊಂಡು ಎಲ್ಲ ತರಂಗಾಗ್ಬಿಟ್ಟದೆ ಕನ್ನಡ. ಏನು ಒಳ್ಳೆ ರೈಟ್ ಆಗಿದ್ದಪ್ಪ ತೆಂಗಿನಕಾಯಿಗ. ಒಂದೊಂದು ಪಾರ್ಟಿ ಅವೆ. ಅವಕ್ಕೆ 30, 40, 50, 60 ಅಂತ ಹೇಳ್ತಾರೆ ಕಣಪ್ಪ. ನೀರೇ ಇರಕ್ಕಿಲ್ಲ. ನಮ್ಮಟ್ಟೆ ಹೋಗತ್ತು ಒಂದು ಎಳ್ನೀರು ತಂದಾಳೆ ಹಬ್ಬದ ದಿವಸ. ನಮ್ಮಟ್ಟೆ ಒಂದೊಂದು ಹೊಲಕ್ಕೆ ಬಂದಿಲ್ಲ. ತೆಂಗಿನಕಾಯಿ ಇಲ್ಲ. 80 ರೂಪಾಯಿ ಕೊಟ್ಬಿಟ್ಟು ಹಬ್ಬದ ದಿವಸ. ಅದ್ರಲ್ಲೂ ನೀರೇ ಇಲ್ಲ. ಏನು ಹೊಟ್ಟೆ ಹುಡುಗಾಯ್ತು. ಆಟ ಮಾಡಿಕೊಂಡು ದುಡ್ಡು ಕೊಟ್ಟು ತರ್ಬೇಕಾ ಜನ. ಬಂದು ಹೊಲಕ್ಕೆ ಒಂದು ಅಜ್ಜೆ ನೋಡ್ಕೊಂಡು ಹೋಗಿರೋ ಒಂದು ತೆಂಗಿನಕಾಯಿ ಹೋಗ್ಬೋದಾಗಿತ್ತು ಅಂತ ಬೋಯ್ದೆ. ಆಮೇಲೆ ನನಗಾರು ಹೇಳಿದ್ರು ನಾನಾರು ಎತ್ಕೊಬರ್ತೀನಿ. ನನಗೂ ಹೇಳಿ ನಾ ಮರ್ಕೊಬಿಟ್ಟವ್ರೆ. ಆಮೇಲೆ ಅಲ್ಲೇ ಮಾಡ್ತಿದ್ರಂತೆ ಒಂದು ತಗೊಂಡು ಅವಳೆ. ನೀರು ಇಲ್ಲ ಏನೂ ಇಲ್ಲ. ಅಯ್ಯೋ ಇನ್ನೇನು ಮಾಡೋಕ್ಕಾಗದಪ್ಪ. ಹಬ್ಬ ಗಿಬ್ಬ ಅಂತಲೇ ಇಂಥ ಸಣ್ಣ ಪುಟ್ಟ ಖರ್ಚಿನೆಲ್ಲನೂ ನೋಡ್ಕೊಂಡು ಕುತ್ಕೊಳಕ್ಕಾಗತ್ತ. ಖರ್ಚು ಮಾಡಿಬಿಟ್ಟೇ ಇರಬೇಕು. ಇನ್ನೇನಣ್ಣ ಸಮಾಚಾರ? ಇನ್ನೇನು ಏನು ಇಲ್ಲ ಕಣಪ್ಪ. ನೀನೇ ಹೇಳ್ಬೇಕು ಏನು ಎತ್ತ ಅಂತ. ಕಿವುಡ ಮೇಲೆ ಅಣ್ಣ ಕಿವುಡಮ್ಮ ಬಲ್ತಾವದೆ. ನಾನು ಸಮಯಸದ ಅಂದ್ಬಿಟ್ಟು ಹಂಗೆ ಬಂದೆಲ್ಲಿ ಬಿಟ್ಕೊಂಡಿದ್ದು ನೋಡು ದಿಂಡಲ್ಲಿ. ಹೆಂಗೆ ಅದು ಪರವಾಗಿಲ್ಲ ಸುಮ್ಮನೆ ಕೊಟ್ಟದ. ಹ್ಞೂ ಪರವಾಗಿಲ್ಲ. ಒಂದು ಸುಮಾರಾಗಿ ಕೊಡ್ತದೆ. ನಾಡಸಲ್ವಾ ಜಾಸ್ತಿ ಏನು ಕೊಡೋಕ್ಕಿಲ್ಲ. ಒಂದು 2 ಲೀಟ್ರ್ ಕೊಡ್ತದೆ. ಮನೆಗೊಂದು ಮಡಿಕೊಂಡು ಇನ್ನೊಂದು ಡೈರಿಗೆ ಹಾಕ್ಬಿಡ್ತೀವಿ. ಏನು ನಿಮ್ಮ ಅಣ್ಣ ಸಿಟಿಗೆ ಹೊಂಟೋದ್ನಂತಲ್ಲ? ಕನ್ನಡ ಸಿಟಿಗೆ ಹೋಗ್ಬಿಟ್ರೆ. ಏನು ಕೆಲಸ ಮಾಡೋರು? ಅದು ಏನು ಕೆಲಸ ಮಾಡೋಣ ಗೊತ್ತಿಲ್ಲ ಕನ್ನಡ. ಅಲ್ಲ ತಮ್ಮ ಆಗಿದಿ ಕೇಳಿ ಮಾಡಿ ವಿಚಾರಿಸ್ಬೇಕು ಅನ್ನೋದಿಲ್ವಾ? ಹೇಳಿದ್ರೆ ಕೇಳ್ಬೋದು. ಹೇಳೋಕ್ಕೂ ಏನೂ ಇಲ್ವಲ್ಲ. ಫೋನ್ ಮಾಡಿಬಿಡಿದ್ರೆ ಹ್ಞೂ ಹಾಂ ಕೆಲಸ ಅದೇ ಮೇಲೆ ಮಾಡ್ತೀನಿ ಅಷ್ಟೇ. ಈಗ ಅದು ಬಿಟ್ಟು ಏನಾದ್ರು ಹೇಳಾರ ಅದಕ್ಕೆ ನಾವು ತಲೆಗೆ ತೊಳ್ಕೊಯ್ತಿಲ್ಲ ಕತೆ. ನಮಗೂ ಹಂಗೆ ಆಗ್ಬಿಡ್ದೆ ತಗೋ. ಎಳ್ಳಿ ಬಿಟ್ಬಿಡೋದಾಗ ಎತ್ತಗಾರು ಉಂಟೋಗ್ಬಿಡದ. ಇಲ್ಲಿ ಬೆಳೆನೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ಹಾಕಿದ್ರು ನಮ್ಮ ಕೈಯಾರ ದುಡ್ಡ ಖರ್ಚು ಮಾಡ್ಬಿಟ್ಟು ಹಾಕ್ಬೇಕು. ಬ್ಯಾಂಕಲ್ಲಿ ಸಾಲ ಮಾಡಿದ್ರು ಸಾಲ ತೀರ್ಸೋಕಾಯ್ಕಿಲ್ಲ, ಏನು ತೀರ್ಸೋಕಾಯ್ಕಿಲ್ಲ. ಇದು ಯಾವ ಬಗ್ಗು ಮಾಡಬೇಕು ಅದಾಗಿ ಸಿಟ್ಟಿದ್ದು ಕೊಂಡ್ಕೊಂಡ್ರೆ ಹಿಂಗೆ ಜೀವನನಾರು ಮಾಡ್ಕೊ ಬರ್ಬೋದು ಅನ್ಸ್ತದೆ. ಒಂದೊಂದ್ಸಲ ಅನ್ಸದೆ ಇದ್ರೆ ಇರಲಿ. ಎಲ್ಲಿ ಹುಟ್ಟಿ ಬೆಳೆದು ಅಲ್ಲೆಯ ಹೇಗೋ ಕಾಲ ಕಳ್ಕೊಂಡಿರೋದ ನಿಮ್ದೇಗೆ ಅಂತ ಅನಿಸ್ತದೆ. ಏನು ಮಾಡೋದು ತಗೋ. ನನ್ನ ಜೀವನ ಸಾಕಾಗ್ಬಿಡದೆ. ನೀನು ಯಾಕಣ ಯೋಚನೆ ಮಾಡಿ ಮಕ್ಳು ಗಿಟ್ಲು ಅವದ ತಂದಿ ಮಾಡಿ ಆಗ್ತಾರೆ ತಕೋ. ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಂಗೆ ಅಂತೀರಿ ಯೋಚನೆ ಬರ್ದಾನೆ ಇರೋದ ಕುಳ್ಳ. ಏನು ಮಾಡೋದು ಹೇಳು. ಇರೋ 2 ಎಕರೆಲಿ 1 ಎಕರೆ ತೋಟ ಮಾಡ್ಬಿಟ್ಟಿವ್ನಿ. ಇನ್ನೊಂದು ಎಕರೆ ಮಕ್ಕಳು ಹಂಚ್ಕೊಳ್ಬೇಕು. ಇನ್ನೂ ಹಂಚಿಲ್ಲ ಪಾಲ. ಹೆಂಗೆ ಮಾಡೋಣ ಅವ್ರ ತಾನೆಯ. ಏನಾರು ಹೋಗ್ಲಿ ಒಂದು 10-15 ಎಕರೆ ಇದ್ದರೆ ಅವನು ನೋಡಪ್ಪ ನಿಜವಾದ ರೈತ ಅನ್ಸ್ಕೊತಾನೆ. ಅವ್ರು ಮಾಡಿದ್ದು ಒಂದು ಯಾರಿಗೆ ಗೊತ್ತದೆ. ನಮ್ಮಂಗೆ ಅರ್ಧ ಎಕರೆ 1/4 ಎಕರೆ 3/4 ಎಕರೆ 1-2 ಎಕರೆ ಮುಳಿಕೊಂಡಿರೋದಲ್ಲವ. ಏನು ಹಾಕಿ ಹಾಕೊಂಡ್ಕೊಳ್ಳ. ಸುಮ್ಮನೆ ಇರೋ ಗಂಟೆ ಹೆಂಗೋ ಜೀವನ ಸಾಗಿಸ್ಕೊ ಹೋಗ್ಬೇಕು. ದುಡ್ಡು ಕಾಸು ಮುಡ್ಗೋಕಾಯ್ಕಿಲ್ಲ. ಕನ್ನಡ ನೀನು ಹೇಳೋದು ಸರಿಯಾಗದೆ. ದುಡ್ಡು ಕಾಸು ಮಡ್ಗೋಕಾಯ್ತಿಲ್ಲ. ಅದು ಬಿಟ್ರೆ ಏನು ಕಷ್ಟ ಸುಖಕ್ಕೆ ಹುಷಾರಿಲ್ಲ ಜರ ಸಳಿ ಅಂದಾಗ ಕಾಸು ಇರೋಕ್ಕಿಲ್ಲ. ಏನು ಮನ್ಸೂನ್ ಜೀವನ ಒಂದೇ ಥರ ಆಯ್ತದ. ಆರೋಗ್ಯ ಹಳೆ ಐಕಿಲ್ವೇ. ಅಂಥ ಪರಿಸ್ಥಿತಿಲಿ ಭಾರಿ ಕಷ್ಟ ಬರ್ತದೆ ಕನ್ನಡ. ಇನ್ನು ಓಡಿದ್ವಲ್ಲ ಈ ಸಲ ನಾವು ಅನುಭವಿಸ್ಬಿಟ್ವಲ್ಲ. ಭಾರಿ ಸಾಕಾಗೋಯ್ತು. ಸಾಲ ಬೇರೆ ಆಗ್ಬಿಟ್ಟದೆ. ಈಗ ತೀರ್ಸ್ಕೊಂಡಿದ್ದು ಇಲ್ಲ ಸ್ವಲ್ಪ ಇತ್ತು. ಅದು ಮುಗಿಸಿದ್ರೆ ನೆಮ್ಮದಿ ಆಗದೆ ಅಷ್ಟರೊಳಗೆ ಸಾಲ ಬಂದ್ಬಿಡ್ತು ಕನ್ನಡ. ಬಿಡು ಕೂಡ ಇನ್ನೇನು ಮಾಡೋಕ್ಕದು. ಮನ್ಸು ಬರ್ತಾನೆ ಕಷ್ಟ ಮರಕ್ ಬಂದದ. ಸಮಾಧಾನ ಮಾಡ್ಕೋಬೇಕು ನಾವೇ. ಸರಿ ಕನ್ಕೂಡ ಬರೋಣ ಮತ್ತೆ. ಗೊತ್ತಾಯ್ತದೆ. ಏನಪ್ಪ ಪರವಾಗಿಲ್ಲ. ನಿಮ್ಮ ಅವನ ಮನೇಲಿ ನಿಮ್ಮ ಅತ್ತೆ ಮನೇಲಿ ಸುಮಾರಾಗಿ ಅವಲ್ಲ? ಸುಮಾರಾಗವೆ. ಒಬ್ಬನೇ ಮಗ ಅಲ್ವಾ. ನಮಗೆ 3 ಜನ 4 ಜನ ಇದ್ದಿದ್ರೆ ಹಂಚ್ಬಿಟ್ಟಿದ್ರೆ ಇಲ್ದಂಗೆ ಆಗೋದು. ಒಬ್ಬನೇ ಮಗ ಇರೋದ್ರೆ ಒಬ್ಬನಿಗೆ ಆಯ್ತದೆ ಕಂತಕೋ. ಅವ್ರಿಗೆ ಇದ್ಬಿಟ್ರೆ ನಮ್ಗೆ ಹೆಂಗಾದದು ಅದು ಅವ್ರಿಗೆ. ಹೊಳಿಯ ಅಂತ ಚೂರು ಪಾರು. ಕಷ್ಟ ಸುಖ ಮಾಡ್ತಾರೆ ಇಲ್ಲ ಅಂತ ಹೇಳಕ್ಕಿಲ್ಲ. ಆದ್ರೆ ಅವ್ರಿಗೆ ನಮಗೆ
ಮಾತುಕತೆ ಎಲ್ಲ ಚೆನ್ನಾಗದೆ, ಕಷ್ಟ ಸುಖಕ್ಕೆ ಐತಾರೆ ಸಾಕಲ್ವಾ? ಏನಾದ್ರು ಕೇಳ್ಬೇಕಾಯ್ತು ಆಸ್ತಿ ಪಾಸ್ತಿ ಇರ್ತಿ ಕಡೆದ. ಚೆನ್ನಾಗಿ ಹೇಳ್ತಿದ್ದಿ ಕನ್ನಡ, ಏನಾರು ಹೋಗ್ಲಿ ಹಂಗೆ ಕೇಳಕ್ಕದ, ಕೇಳಿದ್ರೆ ಚಂದವಾ? ಬೇಡಕತೆ, ಏನು ಬೇಡಕತೆ. ಕಷ್ಟ ಸುಖಕ್ಕೆ ಆಗೋರು ನೋಡ್ರೆ ಗಂಡು ಮಗ, ಮುಟ್ಟ ನೋಡ್ರೆ ಗಂಡು ಮಗ. ಏನು ಆಸ್ತಿ ಪಾಲ್ ನಾವು ಕೇಳಕ್ಕೆ ಹೋಗಿದ್ರೆ ಚೆನ್ನಾಗಿದ್ದದ? ಏನು ಕಡಿಮೆ ಮಾಡಿಲ್ಲಕತ್ತೆ ದೇವರು. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ತೀವಿ. ಕಷ್ಟ ಸುಖಕ್ಕೆ ಕೈ ಹೊಡ್ತಾರೆ ಸಾಕತ್ತೆ. ಏನು ಪಾಲು ಗೀಲು ಅಂತ ಅದು ಇದು ಅನ್ಕೊಂಡು ಚೆನ್ನಾಗಿರೋ ಜೀವನ ಹಾಳು ಮಾಡ್ಕೊಬೇಡ್ದು. ನೀನು ಸರಿಯಾಗಿ ಹೇಳ್ತಿದ್ದಿ ಕಣ್ಕುಳ್ಳ. ಸರಿ ಕಟ್ಬಿಡು, ನಿನ್ನಿಷ್ಟ. ಸರಿ ಮತ್ತೆ ಬರ್ತೀನಿ, ಒಟ್ಟಿಗೆ ಹೋಗಿದ್ ಬರ್ತೀನಿ. ಸರಿ ಕನ್ನಡ, ಹೋಗಿದ್ ಬಾ. ಕದ ಮತವ ತುಪ್ಪ ತಗದೆ ನೋಡಕ್ ಮತವ ಎತ್ತನಾಗದೆ. ಮತ್ತೆ ಕುಲ್ಲಗಂಧ ಬಂದ್ಮೇಲೆ ಕದ ತೋರ್ತೀವಿ. ಇದು ನಂದು ಕಲಗಂಧ ಕದ ಅಂತ ಹೇಳ್ತೀನಿ ನಾನು. ಕಿವುದವ ಬಂದ್ಮೇಲೆ ತಂದೆ ಹೊತ್ತಿಗೆ ಹಾಲು ಗಿಲೆಲ್ಲ ಕರ್ದಿ ಮಗ್ಬೇಕು, ಗಿನ್ ಮಾಡ್ಸ್ಕೋಬೇಕು ಕಿವುದಮ್ಮ ಬಂದ್ಮೇಲೆ. ಅದು ಅಲ್ಲನೆಯ ತುಪ್ಪದಾಗೆ ಕಿವುದಮ್ಮ ಮಾಡ್ತದೆ ಗಿನ್ನ. ಮಲೆ ಕುಳ್ಳನ್ ಫೋನ್ ಮಾಡಿದ ಸಕ್ಕರೆ ಹಾಕದೆ ಅಂದ್ಬಿಟ್ಟು, ಮತ್ತೆ ಫೋನು ತುತ್ತಪ್ಪಾಗದೆ. ಸ್ವಿಚ್ ಆಫ್ ಆಗಿದ್ದದ. ನಾನೆಲ್ಲ ಹೇಳಿದಾಳೆ ಅನ್ಕ ಬಂದ್ರೆ ಹೇಳುವಿಲ್ಲ. ಸರಿ ಅತ್ತಗಿತ್ತಾಗ ಹೋಗ್ಬೇಡ, ಕರಿ ನೋಡ್ಕತ್ತಾರು. ನಾಯಿ ಪೈ ಬಂದ್ರೆ ಎಳ್ಗಳ್ಕ ಹೊಂಟ್ಕಿಂಟದವು. ಸಣ್ಕರ ಬೇರೆಯ ಹೊಸಿ ಉಲ್ತತೀನಿ, ಉಲ್ಲಾಕಾಯ್ತದೆ. ತದಿಕೊನತ್ತೆ ತದಿ ಮತ್ತೆ ತಂದೆ ಹೊತ್ಕ ಗಿನ್ನು. ಒಂದ್ ಮೈದ ಹಾಲು ಕರ್ದು ಮಡಗಿವ್ನಿ. ಸಂಡೆ ಹೊತ್ಕು ಬರ ಹಾಲು ಕರ್ದು ಮಡಗ್ಬಿಟ್ಟು ಬೇಕಾರೆ ನಾಳೆ ಕೊಂದ್ಸ ಕರ್ದ್ಬಿಟ್ಟು ಬೇಕಾದ್ರೆ ಮಾಡ್ಕೊಳಕೈತದ ಬಿಡುವ ತಾರೀಕೆ. ಅಲ್ಲಕ್ಕನತ್ತೆ ತಂದಿಕೆ ಮಾಡ್ಕೊಳ್ಳೋದ ನೋಡಕೈತದ ಕಂತಕ. ಕಿವಡಮ್ಮ ಏನಾರು ಬಂದ್ರೆ ನೋಡಿದ್ರೆ ಈಗಲೇ ಮಾಡುವಂದ್ರೆ ಈಗಲೇ ಮಾಡಕೈತದೆ, ಇಲ್ಲ ಅಂದ್ರೆ ನಾಳಿಕೆ ಮಾಡಕೈತದೆ. ಪೈಸೆಗೆ ಏನಾರು ಕಾಯಿಸ್ಬೇಕಾಯ್ತದೆ, ಕರ ಬೇರೆ ಹಾಕದೆ, ಎಣ್ಗರ ಬೇರೆ. ಸರಿ ಕೂತಿರು, ಹೋಗಿ ಕರ ನೋಡ್ಕೊ ಹುಷಾರು. ಆಮೇಲೆ ಅಡ್ಗೆನ ಆಗ್ಬಿಟ್ಟು ಕರ ಹುಷಾರಾಗಿ ನೋಡ್ಕೊ. ನಾಯಿ ಪಾಯಿ ನಾಯಿ ಕಾಟ ತದಕ್ಕನ್ನತ್ತೆ ಕದ. ಅದು ಅಂಬುನಂಗೆ ಬೆಲ್ಗೆ ತುಪ್ಪದ ಕಾಣ್ತದೆ ಕಣಪ್ಪ, ಕದ ಮತ್ತು ತುಪ್ಪದ ಕಾಣ್ತದೆ. ಓ ಮಲ, ಏನ್ ಕರು ಹಾಕ್ಬಿಡದಲ್ಲ? ಉಂಕರ್ಗಂದ ಕದ ಕದೆ ಅಲ್ಲಕಲ್ಲಗಂತ ಆಗ್ಲಿಂದ ಫೋನ್ ಮಾಡ್ತಾನೆ. ಫೋನ್ ತಗಕ್ಕೆ ಏನಾಗಿದ್ದು ನಿಂಗೆ? ಫೋನ್ ಸ್ವಿಚ್ ಆಫ್ ಆಗದೆ ಕತೆ, ಚಾರ್ಜ್ ಆಗತ್ತಿಲ್ಲ. ಯಾವಾಗತ್ತು? ಮಧ್ಯಾಹ್ನದೊತ್ತು. ಓ ಮಧ್ಯಾಹ್ನ ಸಾಕಿದದ? ಹಾಲು ಕರ್ಕತ್ತವ್ವ? ಗಿನ್ನಲ್ಲಿ ಕದ್ಬಿಟ್ಟು ಬಗ್ಗದೆ. ನಿನ್ ತಂದೆಗೆ ಒಂದು ತೂತು ಕಕ್ಕಬೇಕಂತೆ. ಮಧ್ಯಾಹ್ನ ಕರ್ದ್ಬಿಟ್ಟು ಸಂದೆಗೆ ಬೇರೆಯ ಬೇಡಕತ್ ಬಿಡು, ಮೊದ್ಲು ಕರ ಕುಡಿಲಿ. ಇಲ್ಲ ಒಂದು ತೂತು ಕರ್ಕಲ್ಲದ, ಗಿನ್ ಮಾಡಕ್ಬೇಕಲ್ಲ. ಆಮೇಲೆ ಕದಿಗೆ ಹಾಲನ್ನ ಕುಸ್ತು ಅತ್ತೆ. ಸರಿ ಕತ್ತೈತ ಬಾಯ್ಲಿ, ಹೊಟ್ಕೋಬೇಕಾಯ್ತದೆ ಕೊಟ್ಟಿಗೆ. ಅತ್ತೆ ಅಂತೂ ಉಲ್ಲ ಇಲ್ಲಿಗೆ ತಂದಾಕ್ತೀನಿ, ನೋಕತ್ತೆ ಅದು ಕದವ ಅಂತೂ. ಇಷ್ಟೊತ್ತಲ್ಲಿ ಇಲ್ಲಿಗೆ ಬೇರೆ ಏನ್ ಮಾಡ್ತದದು? ಅಮ್ಮಗೆ ಕೊಟ್ಟಿಗೆ ಕಟ್ಟಕಾಯ್ತದೆ ನಡಿ. ಬಾಕಿಕ್ಲಲ್ಲಿ ಬಾಕ್ಲು ಮಾಡ್ಬಿಟ್ಟು ಇಲ್ಲಿ ನಾಯಿ ಪೈ ಬರಲ್ವಾ? ತದಿಕಲ್ಲ ಗಂಡ. ಕರ ಬಳೆ ಚೆನ್ನಾಗದಲ್ಲ, ಚೆನ್ನಾಗದ ಒಳ್ಳೆ ಕರ ಅಲ್ವಾ ಗಂಡ? ಬೆಳ್ಳಗದೆ ಮೂತಿನದು ಮೂತಿಯ ನಾನೇ ನೋಡ್ತಾ ಕೂತಿದ್ದ ಆಗ್ಲಿಂದ. ನಿನ್ನೆ ನೋಡ್ತಾ ಕೂತದ ಯಾವ ಮಂಗೆ ಬಂದು ಸೇರ್ಕೊಬಿಟ್ಲು ಅಂತ. ತುಂಬಿದು ಗಂಡ. ಏನೇನೋ ಹೇಳಕ್ ಬದ ನೀನು ನನಗೆ, ಮಂಗೆ ಗಿಂಗೆ ಬದ ನೀನು. ಆಮೇಲೆ ಕಾಪ ಬರ್ತದೆ. ಓಕುಲೆ ಯಾವಾಗ ಬಂದೆ? ಈಗ ಕನೆ ಬಂದೆ ಕಣವ. ಸುಮ್ಮನೆ ಏನ್ ಮಾಡಕ್ಕೆ ಇಲ್ಲಿಗೆ ಹುಲ್ಲಾಕಿ ಬೇಡಕತ್ ಬಿಡು. ಒಮ್ಮೆಗೆ ಅಲ್ಲಿಗೆ ತಗೋಕಾಯ್ತದ, ಹೊಸ ಇಟ್ಕೋಗೋದು ಅಲ್ಲಿಗೆ ಹುಲ್ಲಾಕ್ಬಿಡೋದ ಕೊಟ್ಟಿಗೆ. ಇನ್ನೂ ಹೊತ್ತಾಗಿತ್ತಿಲ್ವಲ್ಲ, ಈಗ ಒಂದು 5 ಗಂಟೆ ಅಲ್ವಾ? ಒಂದು 7 ಗಂಟೆ ಇಲ್ಲೇ ಕಟ್ಟಕದ ಅನ್ಕೊಂಡಿದ್ದೆ. ಬೇಡ ಅಂತಿದ್ದೆಲ್ಲ ಸರಿ ಬಿಡು, ಅಲ್ಲಿಗೆ ಕಟ್ಕೋಬೇಕಾಯ್ತದೆ. ಮುಂದುವರಿಯುವುದು. ನನಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಲ್ಲ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.